ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸದನ ಮುಗಿತಾ ಇದ್ದಂತೆ ಮತ್ತೆ ಕುರ್ಚಿ ಕದನ ಏರ್ಪಟ್ಟಿದೆ. ಕುರ್ಚಿಯ ಕುರುಕ್ಷೇತ್ರ ಆಗ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕುರ್ಚಿ ಮೇಲೆ ಕಣ್ಣಿಟ್ಟು ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗೆ ಡಿ.ಕೆ. ಶಿವಕುಮಾರ್ ಈಗ ಗಾಳ ಹಾಕ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದರ ಭಾಗವಾಗಿಯೇ ಕೆ.ಎನ್. ರಾಜಣ್ಣ ಅವರನ್ನ ಮೀಟ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸಾಧ್ಯವಾದರೆ ಕೆ.ಎನ್. ರಾಜಣ್ಣ ಪುತ್ರನಿಗೆ ಮಂತ್ರಿ ಮಾಡುವ ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಹಾಯ ಕೋರಿದ ಡಿ.ಕೆ.ಶಿಗೆ ಬಿಲ್ಕುಲ್ ಇಲ್ಲ ಅಂತ ಹೇಳಿದಾರಂತೆ ರಾಜಣ್ಣ. ಸಿಎಂ ಬಣದ ಸಾಲು ಸಾಲು ನಾಯಕರನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಆಗ್ತಾ ಇದ್ದಾರೆ. ಈ ಹಿಂದಿನ ಒಂದಷ್ಟು ಡೀಟೇಲ್ಸ್ಗಳನ್ನ ತೆಗೆಸಿದ್ರೆ ಲಾಸ್ಟ್ ಮಂತ್ ನವೆಂಬರ್ 25ನೇ ತಾರೀಕು ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಅದಾದ 4 ದಿನ ಆದಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಆಗ್ತಾರೆ. ಅದಕ್ಕೂ 1 ತಿಂಗಳ ಹಿಂದೆ ಅಕ್ಟೋಬರ್ 7ನೇ ತಾರೀಕು ಸಚಿವ ಎಂ.ಬಿ. ಪಾಟೀಲ್ ಅವರನ್ನ ಭೇಟಿ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಅದಾದ್ಮೇಲೆ ಈಗ ನಿನ್ನೆ ಕೆ.ಎನ್. ರಾಜಣ್ಣ ಅವರನ್ನ ಭೇಟಿ ಆಗ್ತಾರೆ. ಅಂದ್ರೆ ಸಾಲು ಸಾಲು ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಶಾಸಕರನ್ನ ಭೇಟಿ ಮಾಡಿ ಮಾತುಕತೆ ಆಡ್ತಾ ಇದ್ದಾರೆ. ಹಾಗಾಗಿನೇ ಈ ಪವರ್ ಫೈಟ್ನಲ್ಲಿ ಈ ಒಂದು ಭೇಟಿಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ವಿತ್ ಫೋಟೋಸ್ ಗಮನಿಸ್ತಾ ಇದ್ದೀರಿ. ನವೆಂಬರ್ 25ನೇ ತಾರೀಕು ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಮಾತುಕತೆ ನಡೆಸ್ತಾರೆ. ಅದಾದಮೇಲೆ 4 ದಿನದ ನಂತರ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಅದಕ್ಕೂ ಡಿಸೆಂಬರ್ 7ನೇ ತಾರೀಕು ಎಂ.ಬಿ. ಪಾಟೀಲ್ ಅವರನ್ನು ಭೇಟಿ ಆಗ್ತಾರೆ ಡಿ.ಕೆ. ಶಿವಕುಮಾರ್. ಅದಾದಮೇಲೆ ನಿನ್ನೆ ಕೆ.ಎನ್. ರಾಜಣ್ಣ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾರೆ. ಅಂದರೆ ಒಂದಷ್ಟು ಭರವಸೆಯನ್ನು ಕೊಡೋ ಮುಖಾಂತರ ಸಪೋರ್ಟ್ ಕೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಸಾಧ್ಯವಾದರೆ ಕೆ.ಎನ್. ರಾಜಣ್ಣ ಅವರ ಪುತ್ರನಿಗೆ ಮಂತ್ರಿ ಮಾಡುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೆ ಬಿಲ್ಕುಲ್ ಇಲ್ಲ ಅಂತ ಕೆ.ಎನ್. ರಾಜಣ್ಣ ಅವರು ಉತ್ತರ ಕೊಟ್ಟಿದ್ದಾರೆ ಅನ್ನೋ ಮಾತು. ಯಾಕೆಂದರೆ ಶಾಸಕರ ಬೆಂಬಲ ಬೇಕಲೇಬೇಕು ಸಿಎಂ ಆಗಬೇಕು ಅಂತಂತಂದರೆ. ಈಗ ಹೈಕಮಾಂಡ್ ಡಿಸಿಷನ್ ಏನೇ ಇರಲಿ ನಾವು ಒಪ್ಕೊಳ್ತೀವಿ ಅಂತ ಹೇಳ್ಬೋದು ಮೇಲ್ನೋಟಕ್ಕೆ. ಹೈಕಮಾಂಡ್ ನಾಯಕರು ನಾಳೆ ದಿನ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡೋದಕ್ಕಾಗಿ ನಮಗೆ ಅಭ್ಯಂತರ ಇಲ್ಲ ಅಂತ ಘೋಷಣೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆವಾಗ ಶಾಸಕರ ಬೆಂಬಲ ಅಗತ್ಯ. ಶಾಸಕರು ಒಪ್ಪಲಿಲ್ಲ ಅಂತಂದರೆ ಅದು ಸಾಧ್ಯ ಆಗಲ್ಲ. ಹಾಗಾಗಿನೇ ಬೆಂಬಲ ಕೇಳ್ತಿದ್ದಾರೆ ಅನ್ನೋ ಮಾತು. ಕೇಳ್ತೀನಿ ಇನ್ನಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಹತ್ರ. ಆನಂದ್, ಸಾಲು ಸಾಲು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಪ್ತರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇದು ನಾಳೆ ದಿನ ಹೈಕಮಾಂಡ್ ಘೋಷಣೆ ಮಾಡೋದಕ್ಕೂ ಮುಂಚಿತವಾಗಿಯೇ ತಮ್ಮ ಒಂದು ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಭೇಟಿನ ಅಥವಾ ಏನು? ಒಂದು ವೇಳೆ ಹೈಕಮಾಂಡ್ ಏನಾದ್ರೂ ಶಾಸಕರ ಒಂದು ಅಭಿಪ್ರಾಯವೇ ಮುಖ್ಯ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ರೆ ಆಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹಿನ್ನಡೆ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಲರ್ಟ್ ಆಗಿರ್ತಕ್ಕಂಥದ್ದು. ಕಳೆದ ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಬಿಡುವು ಸಿಕ್ಕಾಗ, ಅವಕಾಶ ಸಿಕ್ಕಾಗ ಸಮಯ ನೋಡಿಕೊಂಡು ಕೆಲವು ಪ್ರಮುಖ ಶಾಸಕರನ್ನ, ಸಚಿವರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ನಿನ್ನೆ ಪ್ರಮುಖವಾಗಿ ದಿಢೀರ್ ಅಂತ ತಮ್ಮ ಕಡು ಬದ್ಧ ವೈರಿ ಅಂತಿದ್ದ ಕೆ.ಎನ್. ರಾಜಣ್ಣ ಅವರನ್ನ ಭೇಟಿ ಮಾಡಿ ರಹಸ್ಯವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಅವರ ಒಂದು ಮನವೊಲಿಕೆ ಮಾಡ್ತಕ್ಕಂಥ ಪ್ರಯತ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈ ವೇಳೆ ತಮ್ಮನ್ನ ಕೆ.ಎನ್. ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀನಿ, ತಾವು ನನಗೆ ಸಾಥ್ ಕೊಡಬೇಕು ಅನ್ನೊಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ತಮ್ಮನ್ನ ಇಲ್ಲದೇ ಇದ್ರು ತಮ್ಮ ಪುತ್ರನಿಗಾದ್ರೂ ರಾಜಕೀಯ ಭವಿಷ್ಯವನ್ನ ನೋಡ್ಕೊಂತೀನಿ ಅನ್ನೋ ಒಂದು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ರು ಅನ್ನೊಂದು ಮಾಹಿತಿ ಲಭ್ಯವಾಗಿದೆ. ಆದ್ರೆ ಪ್ರಮುಖವಾಗಿ ಕೆ.ಎನ್. ರಾಜಣ್ಣ ಅವರಿಗೆ ಮುಂದೆ ಇಟ್ಟಂತ ಒಂದು ಡಿಮ್ಯಾಂಡ್ ಏನಿದೆ ಅದಕ್ಕೆ ರಾಜಣ್ಣ ಅವರು ಖುದ್ದು ಒಪ್ಪಲೇ ಇಲ್ಲ. ಮತ್ತೆ ಹೈಕಮಾಂಡ್ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಹಾಗಿರ್ತದೆ ನಿಮ್ಮ ಒಂದು ಸಾರಥ್ಯದಲ್ಲಿ ನಿಮ್ ಜೊತೆ ಬರ್ತಕ್ಕಂತ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ತೀರ್ಮಾನವನ್ನ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ನಾವು ಸಿದ್ದರಾಮಯ್ಯನವರ ಜೊತೆ ಮುಂದಾಗಿದ್ದೀವಿ, ಅಹಿಂದ ಸಂಘಟನೆಯನ್ನ ಕಟ್ತಾ ಇದೀವಿ. ಹಾಗಾಗಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ನಾನು ಇರ್ತೀನಿ ಅನ್ನೋ ಒಂದು ಮಾತನ್ನ ಕಡಾಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜಣ್ಣ ಅವರು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಕೆ.ಎನ್. ರಾಜಣ್ಣ ಅವರನ್ನ ಭೇಟಿ ಮಾಡಿರ್ತಕ್ಕಂಥ ಒಂದು ವಿಚಾರ ಒಂದ್ ರೀತಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದಷ್ಟು ಹಿನ್ನಡೆನೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಖುದ್ದಾಗಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮುಕ್ತವಾಗಿ ಮಾತನಾಡಬಹುದು, ಮತ್ತೆ ತಮ್ಮ ಒಂದು ಮನವಿಯನ್ನ ಪುರಸ್ಕರಿಸ್ತಾರೆ ಅನ್ನೋ ಒಂದು ಯೋಚನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ರು. ಆದ್ರೆ ಕೆ.ಎನ್. ರಾಜಣ್ಣ ಅವರು ಕಡ್ಡಿ ಮುರಿದಂತೆ ತಮ್ಮ ಜೊತೆಯಲ್ಲಿ ನಾವು ಬರೋದಕ್ಕೆ ಆಗೋದಿಲ್ಲ, ಮತ್ತೆ ಸಿದ್ದರಾಮಯ್ಯನವರನ್ನ ಬಿಟ್ಟು ಬರೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಹಾದಿನೂ ಕೂಡ ಬಹಳಷ್ಟು ಒಂದು ಕಠಿಣವಾಗಿರ್ಲಿದೆ. ಯಾಕಂತಂದ್ರೆ ಈಗಾಗಲೇ ಶಾಸಕರ ಅಭಿಪ್ರಾಯ ಮುಖ್ಯ, 5 ವರ್ಷಕ್ಕೂ ಕೂಡ ನಾನೇ ಸಿಎಂ ಅಂತ
ಸದನದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೊತೆಗೆ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳಷ್ಟು ಒಂದು ಟೆನ್ಷನ್ ಅನ್ನ ತಂದಿಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹಲವು ಬಾರಿ ಎಐಸಿಸಿ ಮುಖಂಡರನ್ನ ಹಾಗೆ CWC ಸದಸ್ಯರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಕೆಲವೊಂದು ಸಲಹೆಗಳನ್ನ ಪಡೆದುಕೊಂಡಿದ್ದಾರೆ. ಮತ್ತೆ ಸಿದ್ದರಾಮಯ್ಯನವರನ್ನ ಮನವೊಲಿಕೆ ಮಾಡಿ ಇಲ್ಲದೇ ಇದ್ರೆ ಶಾಸಕರ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳಿ ಅನ್ನೋ ಒಂದು ಸಲಹೆ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಈಗ ಅಖಾಡಕ್ಕೆ ಇಳಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖ ಸಚಿವರನ್ನ ಅಂದ್ರೆ ಈ ಹಿಂದೆ ಎಂ ಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ರು, ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಅವರನ್ನ ರಹಸ್ಯವಾಗಿ 2 ಬಾರಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಪರಮೇಶ್ವರ್ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಹೀಗೆ ಸಿದ್ದರಾಮಯ್ಯನವರು ಆಪ್ತ ಬಳಗದಲ್ಲಿರ್ತಕ್ಕಂಥ ಹಿರಿಯ ಸಚಿವರು ಮತ್ತೆ ಶಾಸಕರನ್ನ ಪದೇ ಪದೇ ಭೇಟಿ ಮಾಡಿ ಅವರ ಒಂದು ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಮೂಲಕ ತಮ್ಮ ಒಂದು ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ತಕ್ಕಂಥ ನಿಟ್ಟಲ್ಲಿ ನಿರಂತರವಾದಂತಹ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.